ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ. ಸೊ ಈ ಮಳೆಗೆ ಒಂದು ಬಿಸಿ ಬಿಸಿ ಕಪ್ ಕಾಫಿ ಪ್ಲಸ್ ಅದ್ರ ಜೊತೆಗೆ ಏನಾದ್ರು ಸೈಡ್ ಸ್ನ್ಯಾಕ್ಸ್ ಇರಲಿ ಅಂತ ಅಂದ್ಕೊಂಡೆ. ಅದಕ್ಕೆ ನಮ್ಮ ಮಮ್ಮಿನ ಕೇಳಿದ್ದಕ್ಕೆ ನಮ್ಮ ಮಮ್ಮಿ ಒಂದು ಸೀಕ್ರೆಟ್ ರೆಸಿಪಿ ಹೇಳ್ಕೊಟ್ಟಿದ್ದಾರೆ ಅವ್ರದ್ದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು, ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟು, ಅದೇ ಕಪ್ಪಲ್ಲಿ ನೀವು ಗೋಧಿ ಹಿಟ್ಟು, ಈ ಮೂರು ಹಿಟ್ಟನ್ನು ಒಂದೇ ಕಪ್ಪಲ್ಲಿ ತೊಗೊಳ್ಳಿ. ನೀವು ಯಾವ ಕಪ್ಪನ್ನು ಮೆಜರ್ಮೆಂಟ್ಗೆ ಇಟ್ಕೋತೀರೋ ಅದೇ ಕಪ್ಪನ್ನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನೋಡ್ಕೊಳ್ಳಿ ಯಾವ ಹದಕ್ಕೆ ಬೇಕು ಅಂತ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಸೊ ಆ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿ ಏನು ಮಿಕ್ಸ್ ಮಾಡಿರ್ತೀರೋ ಈ ಮಿಕ್ಸ್ ಮಾಡಿರೋ ಅಂಥ ಮಿಶ್ರಣನ ಅದನ್ನು ಸ್ಟವ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ತಾನೆ ತಿರುಗಿಸ್ತಾನೆ ಇರಬೇಕು. ಯಾಕಂದರೆ ಅದು ಬಿಸಿ ಆಗ್ತಾ ಆಗ್ತಾ ಮತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನೀವು ಗಂಟಾಗೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. ತುಂಬ ಚೆನ್ನಾಗಿ ನಾದ್ಕೋಬೇಕು, ಅದು ತುಂಬ ಚೆನ್ನಾಗಿ ಗಟ್ಟಿ ಅದು ಬೆಂದು ತಳ ಬಿಡಬೇಕು. ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಂಗಿಲ್ಲ, ನಿಲ್ಲಿಸಿದ್ರೆ ಗಂಟಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತಿರುಗಿಸ್ತಾನೆ ಇರಿ, ಕೈ ಬಿಡದೆ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಅಲ್ಲೇ ನಾದ್ಕೋತಾ ಇರಿ. ಅದನ್ನು ಇಟ್ಟು ಅಲ್ಲೇ ಸ್ಮೂತ್ ಆಗಬೇಕು. ಇವಾಗ ತಳ ಬಿಟ್ಟಿದೆ ಇದು ನೋಡಿ, ಈ ಥರ ಬರಬೇಕು. ಈ ಥರ ಆಗೋ ತನಕ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಅದನ್ನು. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊತೀವಿ ಈ ಮೂಮೆಂಟಲ್ಲಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಬೇಕು. ಆ್ಯಂಡ್ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕೈಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಅಪ್ಲೈ ಮಾಡಿಕೊಂಡು ಅದನ್ನು ಸ್ವಲ್ಪ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು ಮಾತ್ರ. ಆವಾಗಲೂ ಕೂಡ ಗಂಟೇನಾದ್ರು ಇತ್ತು ಅಂದರೆ ಒಡ್ಕೊಳ್ಳುತ್ತೆ. ಸೊ ನಾದ್ಕೊಂಡು ಆನಂತರ ನೀವು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಉದ್ದಗೆ ರೋಲ್ ಮಾಡ್ಕೊಳ್ಳಿ. ಲೈಕ್ ಇವಾಗ ನಾನು ಮಾಡ್ತೀನಿ ನೋಡಿ, ಅದರಲ್ಲಿ ಉದ್ದಗೆ ರೋಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಮ್ಮ ಫಿಂಗರ್ಸ್ದು ಏನಿದೆ ಆ ಮಾರ್ಕ್ ಅದ್ರ ಮೇಲೆ ಬೀಳಬೇಕು. ಅದೇ ಥರನೇ ಸೇಮ್ ಫಿಂಗರ್ಸ್ದು ಶೇಪಲ್ಲೇ ಬೀಳಬೇಕು. ಆ ಥರ ನೀವು ನೀಟಾಗಿ ಅದನ್ನು ರೋಲ್ ಮಾಡ್ಕೊಳ್ಳಿ ಉದ್ದಕ್ಕೆ. ನಿಮಗೆ ಯಾವ ಲೆಂತಲ್ಲಿ ಬೇಕೋ ಆ ಲೆಂತಲ್ಲಿ ನೀವು ಮಾಡ್ಕೋಬೋದು ಅದನ್ನು. ಸೊ ನಾವು ಸ್ವಲ್ಪ ಉದ್ದನೇ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಮನೆಯಲ್ಲಿ ಮಕ್ಕಳೆಲ್ಲರೂ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾರು ಬೇಕಾದ್ರೂ ತಿನ್ಬೋದು ಇದನ್ನು. ಮಕ್ಳಿಗೆ ಮಾತ್ರನೇ ಇಲ್ಲ ದೊಡ್ಡವ್ರಿಗೆ ಮಾತ್ರನೇ ಅಂತ ಏನಿಲ್ಲ. ಸೊ ಯಾರಿಗೆ ಬೇಕಾದ್ರೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಸಂಜೆ ಟೈಮಲ್ಲಂತೂ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಒಂದು ರೆಸಿಪಿ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ತುಂಬ ಬೇಗನೂ ಕೂಡ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಇದನ್ನು ಮತ್ತು ಡೀಪ್ ಫ್ರೈ ಮಾಡ್ಕೋಬೇಕು. ನಾನು ಎಲ್ಲನೂ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಎಣ್ಣೆ ತುಂಬ ಚೆನ್ನಾಗಿ ಕಾಯಿಸಬೇಕು. ಎಣ್ಣೆ ಕಾದ ನಂತರನೇ ಹಾಕಬೇಕು ನೀವು. ಸೊ ಸ್ವಲ್ಪ ಕಾದಿದೆ ಹಾಕೋಣ ಅಂತ ಅನ್ನೋಕ್ಕೆ ಹೋದರೆ ಅದು ಆ ಕ್ರಿಸ್ಪಿನೆಸ್ ಇರೋದಿಲ್ಲ ಅದರಲ್ಲಿ, ಓಕೆನಾ. ಅದಕ್ಕೆ ಎಣ್ಣೆನ ತುಂಬ ಚೆನ್ನಾಗಿ ಕಾದ ನಂತರ ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಬ್ರೌನಿಷ್ ಟೈಪ್ ಲೈಟ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ರೋಸ್ಟು ಆಗಬಾರ್ದು ಮತ್ತು ತುಂಬ ಬೇಯ್ದೇನೂ ಇರಬಾರ್ದು, ಓಕೆನಾ. ಯಾಕಂದರೆ ಆಲ್ರೆಡಿ ಹಿಟ್ಟು ಬೆಂದಿದೆ ಅದರಲ್ಲಿ. ಜಸ್ಟ್ ಅದು ಕಲರ್ ಬರಬೇಕು, ಮೇಲ್ಗಡೆ ಕಲರ್ ಕೋಟಿಂಗು ಲೈಟ್ ಬ್ರೌನ್ ಬರೋ ತನಕ ನೋಡಿ. ಇಷ್ಟು ಇದ್ದರೆ ಸಾಕು. ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಡೀಪ್ ಫ್ರೈ ಮಾಡಿಕೊಂಡು ನೋಡಿ, ಇದ್ರ ಸೌಂಡನ್ನ ನೀವು ಕೇಳಿಸ್ಕೊಳ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ರಿಸ್ಪಿಯಾಗಿ, ಅಷ್ಟು ಕ್ರಿಸ್ಪಿಯಾಗಿದೆ. ಫುಲ್ ಕುರ್ಮ ಅಂತ ಇದೆ ಅದು ಸೌಂಡು. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ. ಆಲ್ರೆಡಿ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ, ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದ್ರ ಮೇಲೆ ಏನು ಮಾಡ್ತೀರಪ್ಪ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಟೇಸ್ಟಿಂಗ್ ಪೌಡರು, ಇದನ್ನೆರಡನ್ನೂ ಹಾಕ್ಬಿಟ್ಟು, ಟೇಸ್ಟಿಂಗ್ ಪೌಡರ್ ಇಲ್ಲ ಅಂತ ಅಂದರೆ ಪೆಪ್ಪರ್ ಪೌಡರ್ ಹಾಕಿ, ಇಲ್ಲಾಂದರೆ ಸ್ವಲ್ಪ ಏನಾದರೂ ಲೆಮನ್ ಏನಾದರೂ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು ಟೇಸ್ಟಿಂಗ್ ಪೌಡರು ಪ್ಲಸ್ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಒಂದು ಬಿಸಿ ಕಪ್
ಟೀ ಅಥವಾ ಕಾಫಿ ಇಟ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ಈ ಫುಡ್ನ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಅದರಲ್ಲೂ ಮಳೆ ನೋಡಿಕೊಂಡು ಇದನ್ನು ತಿಂತಾ ಕಾಫಿನ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ. ಸೊ ಪ್ಲೀಸ್ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.